ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ನಮ್ಮ ದೇಹದ ಆಗುಹೋಗುಗಳ ಬಗ್ಗೆ ಮಿಡಿಯುವ ಕೇಂದ್ರ ಬಿಂದು. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುತ್ತೆ. ಹೃದಯದಲ್ಲಿರುವ 4 ಕವಾಟುಗಳು ನಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏರುಪೇರಾದಲ್ಲಿ ಹೃದಯ ಕಾಯಿಲೆಯಿಂದ ಬಳಲಬೇಕಾಗುತ್ತೆ. ಹೃದಯದ ಕಾಯಿಲೆ ವಯಸ್ಸಾದವರಲ್ಲಿ ಮಾತ್ರವಲ್ಲ, ಈಗಿನ ಯುವ ಜನತೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಹಾಗಾದ್ರೆ ಸೂಕ್ತ ಚಿಕಿತ್ಸೆ ಯಾವುದು? ಇದೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಾರಾಯಣ ಹೆಲ್ತ್ ಸಿಟಿ ಬೊಮ್ಮಸಂದ್ರ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಡಾಕ್ಟರ್ ಭಗೀರಥ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ ಅನುಷಾ ಅವರೇ. ಡಾಕ್ಟರ್, ಮೊದಲನೇದಾಗಿ ಈ ಹಾರ್ಟ್ ಫೇಲ್ಯೂರ್ ಅನ್ನೋದು ತುಂಬಾನೇ ಆತಂಕಕಾರಿಯಾಗಿ ಪರಿಣಮಿಸಿದೆ ಈಗಿನ ದಿನಗಳಲ್ಲಿ. ಮೊದಲೆಲ್ಲ ವಯಸ್ಸಾದವರು ಈ ಬಗ್ಗೆ ಭಯ ಪಡಬೇಕಾಗಿತ್ತು, ಆದರೆ ಈಗಿನ ಕಾಲದಲ್ಲಿ ಎಲ್ಲ ಏಜ್ನವ್ರಿಗೂ ಕೂಡ ಈ ಹಾರ್ಟ್ ಫೇಲ್ಯೂರ್ ಒಂದು ಭಯ ಇದ್ದೇ ಇದೆ. ಮೊದಲನೇದಾಗಿ ಈ ಹಾರ್ಟ್ ಫೇಲ್ಯೂರ್ ಅಂದರೆ ಏನು ಡಾಕ್ಟರ್? ನಾರ್ಮಲಿ ಲೆಫ್ಟ್ ವೆಂಟ್ರಿಕ್ಯುಲರ್ ಫಂಕ್ಷನ್, the range for normal function is about 55 to 60%, 55% ಇಂದ 60%. ಇದಕ್ಕೆ ಕಡಿಮೆ ಆದರೆ ಇದನ್ನು ಹಾರ್ಟ್ ಫೇಲಿಯರ್ ಅಂತ ಹೇಳ್ತೇವೆ. ಈಗ ಎಸೆನ್ಷಿಯಲಿ ಹಾರ್ಟ್ ಫೇಲಿಯರ್ ಮೀನಿಂಗ್ ಏನಂದರೆ, ಹಾರ್ಟ್ ಈಸ್ ಅನ್ಏಬಲ್ ಟು ಪಂಪ್ ಬ್ಲಡ್ ಅಕ್ರಾಸ್ ದಿ ಎಂಟೈರ್ ಸರ್ಕ್ಯುಲೇಷನ್. ಇದರಲ್ಲಿ ಯು ಹ್ಯಾವ್ ಮೈಲ್ಡ್ ಹಾರ್ಟ್ ಫೇಲಿಯರ್, ಮಾಡ್ರೇಟ್ ಹಾರ್ಟ್ ಫೇಲಿಯರ್ ಆ್ಯಂಡ್ ಸಿವಿಯರ್ ಹಾರ್ಟ್ ಫೇಲಿಯರ್. ಈಗ ಮೈಲ್ಡ್ ಹಾರ್ಟ್ ಫೇಲಿಯರ್ ಅಂದರೆ ಹಾರ್ಟ್ ಫಂಕ್ಷನ್ ಬೀಯಿಂಗ್ ಅಬೌಟ್ 40 to 49%. ಇಫ್ ಯು ಹ್ಯಾವ್ moderate heart failure andre about 30 to 40%, less than 30% severe heart failure. Now if you want to consider a person for heart transplant or more advanced management for heart failure andre, we look at 25% and below, because ee tara patient ge expected survival is less than 1 year despite medicines. So anta patient ge we classify as very severe heart failure or end stage heart failure. Antavrige further forms of treatment become necessary. ಇದ್ರಿ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಹೇಳ್ತೀವಿ, ಆ ಕಂಡೀಷನ್ ಹಾರ್ಟ್ ಫೇಲ್ಯೂರ್ ಅಂದರೆ ಲೀಡ್ ಆಗುತ್ತಾ? ಯಾವ ರೀತಿ, ಏನು ಸಂಬಂಧ ಇದೆ? ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹಾರ್ಟ್ ಇಸ್ ಕಂಪ್ಲೀಟ್ಲಿ ಸ್ಟಾಪ್ಡ್. ಅರೆಸ್ಟ್ ಹಾರ್ಟ್ ಫೇಲಿಯರ್ ಅಂದರೆ ಹಾರ್ಟ್ ಪಂಪಿಂಗ್ ಇಸ್ ರೆಡ್ಯೂಸ್ಡ್. ಈ ಹಾರ್ಟ್ ಪಂಪಿಂಗ್ ರೆಡ್ಯೂಸ್ ಆದಾಗ ಫಸ್ಟ್ ಆಫ್ ಆಲ್ ವಿ ಡೂ ವೇರಿಯಸ್ ಟೆಸ್ಟ್ ಟು ಫೈಂಡ್ ಔಟ್ ಏನು ಕಾರಣ ಅಂತ. ಇಟ್ ಕುಡ್ ಬಿ ಡ್ಯೂ ಟು ಕಂಜೆನೈಟಲ್ ರೀಸನ್ಸ್, ಇಟ್ ಕುಡ್ ಬಿ ಡ್ಯೂ ಟು ಹಾರ್ಟ್ ಅಟ್ಯಾಕ್ ಆದಮೇಲೆ ಸುಮಾರಷ್ಟು ಹಾರ್ಟ್ ಡ್ಯಾಮೇಜ್ ಆಗಿದ್ರೆ ಅಂಥ ಪೇಷಂಟ್ಗೆ ಹಾರ್ಟ್ ಫೇಲಿಯರ್ ಆಗುತ್ತೆ. Some familial conditions, some genetic conditions, and sometimes even after pregnancy it is called peripartum cardiomyopathy. So ee tara various causes are there for heart failure, but cardiac arrest means completely heart has stopped. Inta patient ge we'll have to revive them and then decide what, depending on ಎಷ್ಟು heart function recover ಆಗುತ್ತೆ ಅಂಥವ್ರಿಗೆ we decide on what kind of treatment should be given. ಈಗ ಹೃದಯ ವೈಫಲ್ಯ ಆಗೋದಕ್ಕೆ ತುಂಬ ಕಾರಣಗಳಿರುತ್ತೆ ಅಂತ ನೀವು ಹೇಳಿದ್ರಿ. ಈಗ ಹಿಂದೆಲ್ಲ ಅಂದರೆ ಹೃದಯ ವೈಫಲ್ಯ ಈ ಕಂಡೀಷನ್ಸ್ ನಾವು ಕಡಿಮೆ ನೋಡ್ತಾ ಇದ್ವಿ, ಈಗಿನ ಕಾಲದಲ್ಲ ಜಾಸ್ತಿ ಆಗಿದೆ. ಇಸ್ ಇಟ್ ಡ್ಯೂ ಟು ಅಂದರೆ ಲೈಫ್ ಸ್ಟೈಲ್ ಆಗಿರ್ಬೋದು, ಅದರಿಂದ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಯಾವ ಕಾರಣಗಳಿಗೆ ಇದು ಮುಂದೆ ಕೂಡ ಇದು ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಹೌದು ಅನುಷಾ ಅವರೇ, ಡೆಫಿನೆಟ್ಲಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಅ ಲಾಟ್ ಹ್ಯಾಸ್ ಚೇಂಜ್ಡ್. ಸುಮಾರಷ್ಟು ಪೇಷಂಟ್, ಯಂಗರ್ ಪೇಷಂಟ್ಸ್ ಸಫರ್ ಫ್ರಮ್ ಹಾರ್ಟ್ ಅಟ್ಯಾಕ್, ಆ್ಯಂಡ್ ವೆನ್ ದೇ ಸರ್ವೈವ್ ಅ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಹಾರ್ಟ್ ಡ್ಯಾಮೇಜ್ ಆಗಿರುತ್ತೆ. ಅಂಥ ಪೇಷಂಟ್ಗೆ ಹಾರ್ಟ್ ಫೇಲಿಯರ್ ಕ್ಯಾಟಗರಿಯಲ್ಲಿ ನಾವು ಕ್ಲಾಸಿಫೈ ಮಾಡ್ತೇವೆ. ಅದಾದಮೇಲೆ ಒನ್ಸ್ ದೇ ಗೆಟ್ ಬೆಟರ್, ವಿ ಹ್ಯಾವ್ ಟು ಡಿಸೈಡ್ ಅವರು ಮೆಡಿಸಿನಲ್ಲೇ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅಥವಾ ಮೋರ್ ಅಡ್ವಾನ್ಸ್ಡ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್. ಕೆಲವೊಂದು ಸಲ ದೇ ಮೇ ರಿಕ್ವೈರ್ ಸರ್ಟನ್ ಟೈಪ್ಸ್ ಆಫ್ ಪೇಸ್ ಮೇಕರ್, ಸ್ಪೆಷಲೈಸ್ಡ್ ಪೇಸ್ ಮೇಕರ್ ಅಂದರೆ ಕಾರ್ಡಿಯಾಕ್ ರೀಸಿಂಕ್ರನೈಸೇಷನ್ ಥೆರಪಿ ಪೇಸ್ ಮೇಕರ್ ಅಂತ ಹೇಳ್ತೇವೆ, ಅದು ಬೇಕಾಗುತ್ತಾ, ಅಥವಾ ಲೆಫ್ಟ್ ವೆಂಟ್ರಿಕ್ಯುಲರ್ ಅಸಿಸ್ಟ್ ಡಿವೈಸ್ ಅಂತ, ದಟ್ಸ್ ಅ ಫಾರ್ಮ್ ಆಫ್ ಅ ಹಾರ್ಟ್ ಪಂಪ್, ಆರ್ಟಿಫಿಷಿಯಲ್ ಹಾರ್ಟ್ ಪಂಪ್, ಅದು ಬೇಕಾಗುತ್ತಾ ಅಂತ. ಕೆಲವೊಬ್ಬರಿಗೆ ವೆರಿ ಸಿವಿಯರ್ ಹಾರ್ಟ್ ಫೇಲಿಯರ್, 25% ಹಾರ್ಟ್ ಫೇಲಿಯರ್, ಎಷ್ಟೇ ಮೆಡಿಸಿನ್ ಕೊಟ್ಟರು ಅಂಥ ಪೇಷಂಟ್ ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಆಗೋದಿಲ್ಲ ಆ್ಯಂಡ್ ಸರ್ವೈವಲ್ ವಿಲ್ ಬಿ ಲೆಸ್ ದೆನ್ 1 year. ಅಂಥವ್ರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕನ್ಸಿಡರ್ ಮಾಡ್ತೇವೆ. ಲಾಸ್ಟ್ ಸ್ಟೇಜಲ್ಲಿ ಕೆಲವೊಬ್ಬರು ಈವನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ಎಲಿಜಿಬಲ್ ಇರಲ್ಲ. ಅಂಥ ಪೇಷಂಟ್ಗೆ ವಿ ಲುಕ್ ಅಟ್ ಬೈವೆಂಟ್ರಿಕ್ಯುಲರ್ ಸಪೋರ್ಟ್, ಅಂದರೆ ಮೆಕ್ಯಾನಿಕಲ್ ಸಪೋರ್ಟ್ ಸಪೋರ್ಟಿಂಗ್ ಬೋತ್ ಲೆಫ್ಟ್ ವೆಂಟ್ರಿಕಲ್ ಆ್ಯಂಡ್ ರೈಟ್ ವೆಂಟ್ರಿಕಲ್. That is also possible. All kinds of treatment today is possible because of advances in medical science. Okay.
ಈಗ ಸಾಮಾನ್ಯವಾಗಿ ತುಂಬ ಜನಕ್ಕೆ ಎದೆ ನೋವು ಕಾಣಿಸ್ಕೊಂಡಿರುತ್ತೆ, ಅಂದರೆ ಜಾಸ್ತಿ ಕೆಮ್ಮಾದಾಗ ಅಥವಾ ತುಂಬ ಆಯಾಸ ಆದಾಗ ಕೂಡ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಅದನ್ನು ಅಂದರೆ ಸುಮಾರು ಜನ ಅದನ್ನು ಸ್ವಲ್ಪ ಒಂದಿನ ಬಿಟ್ಟು ಕಡಿಮೆ ಆದಾಗ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಪದೇ ಪದೇ ಕಾಣಿಸಿದ್ರೆ ಮತ್ತೆ ಹೋಗಿ ಚೆಕ್ ಮಾಡಿಸ್ಬೋದೇನೋ. ಬಟ್ ಇದರ ಸಿಂಪ್ಟಮ್ಸ್ ಹೇಗೆ ಗೊತ್ತಾಗುತ್ತೆ? ಇದು ಹಾರ್ಟ್ ಫೇಲ್ಯೂರಿಗೆ ಲೀಡ್ ಆಗ್ತಾ ಇದೆಯಾ? ಯಾವಾಗ ಇದ್ರ ಬಗ್ಗೆ ಸೀರಿಯಸ್ ಆಗಬೇಕು ಒಬ್ಬ ಪೇಷಂಟ್? ಹೌದು. ಸೊ ಪ್ರಿಡಾಮಿನೆಂಟ್ಲಿ ಎದೆ ನೋವು is one type of symptom more related to blockages. Whereas heart failure ಅಂದರೆ patient will have breathlessness, ಕಾಲು ಊತ ಇರುತ್ತೆ, swelling of the legs, distension of abdomen, severe breathlessness, severe exhaustion ಅಂದರೆ ಅವ್ರಿಗೆ ಒಂದು 10 ಹೆಜ್ಜೆನೂ ಇಡೋಕ್ಕಾಗಲ್ಲ, ಅಷ್ಟು exhaustion and tiredness ಇರುತ್ತೆ. Day to day activity becomes extremely difficult, and more than that they are all the time very drowsy. They have no interest in doing any kind of active physical work. So these are indicators. Andre ee tara symptoms idre it's quite likely that they should be assessed for heart failure, and then adadmele we go according to what is the cause for heart failure, and idanna ada cause prakara we go ahead with management of heart failure. ನೀವು ಹೇಳಿದ್ರಿ ಹಾರ್ಟ್ ಫೇಲ್ಯೂರ್ ಪರ್ಸೆಂಟೇಜ್ ಬಗ್ಗೆ. ಈಗ ಇದು ಯಾವ ಸ್ಟೇಜಿಗೆ ರೀಚ್ ಆಗಬೇಕಾದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು, ಅಥವಾ ಸ್ವಲ್ಪ ಜನಕ್ಕೆ ಬೇಗನೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಬೇಗನೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಶುರುವಾದರೆ ಬೇಗ ಕಡಿಮೆ ಆಗುತ್ತೆ, ಆ ರೀತಿ ಆಗಿರುತ್ತಾ? ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಹೌದು. ಸೊ ಮೈಲ್ಡ್ ಟು ಮಾಡ್ರೇಟ್ ಹಾರ್ಟ್ ಫೇಲ್ಯೂರ್, ಲಾಟ್ ಆಫ್ ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ. ಅಂದರೆ ಕೆಲವೊಬ್ಬರು ಇಫ್ ದೇ ಆರ್ ವೆರಿ ಲಿಮಿಟೆಡ್ ಇನ್ ದರ್ ಫಿಸಿಕಲ್ ಆ್ಯಕ್ಟಿವಿಟಿ, ಮೈಲ್ಡ್ ಹಾರ್ಟ್ ಫೇಲ್ಯೂರ್ ಕಾಣಿಸ್ಕೊಳ್ಳೋದೇ ಇಲ್ಲ. Whereas if they are very physically active, let's say they are marathon runners or outdoor sports, frequent swimmers or cycling or mountain climbing, ಇಂಥವ್ರಿಗೆ any decrease in their cardiac capacity ತಕ್ಷಣ ಗೊತ್ತಾಗ್ಬಿಡುತ್ತೆ. ಕೆಲವೊಬ್ಬರಿಗೆ when we do a routine physical examination in hospital, ಆವಾಗ ಗೊತ್ತಾಗುತ್ತೆ that their heart function is less, because ಅವ್ರು ಅಷ್ಟೊಂದು ಎಕ್ಸಸೈಸ್ ಮಾಡಿರಲಿಲ್ಲ ಮುಂಚೆ, ಇಷ್ಟು ಈ ಕೆಪಾಸಿಟಿ ತನಕ ಅವ್ರು ರೀಚೇ ಆಗಿಲ್ಲ. ಸೊ ರುಟೀನ್ ಟೆಸ್ಟ್ ಲೈಕ್ ಡೂಯಿಂಗ್ ಅ ಟ್ರೆಡ್ಮಿಲ್, ಎಕೋ, ಅದರಲ್ಲಿ ನಾವು ಕಂಡುಹಿಡಿತೇವೆ. ಸಿವಿಯರ್ ಹಾರ್ಟ್ ಫೇಲಿಯರ್ ಡೆಫಿನೆಟಾಗಿ ಗೊತ್ತಾಗುತ್ತೆ, ಬಿಕಾಸ್ ಆ ಪೇಷಂಟ್ ತುಂಬಾ ಉಸಿರಾಡೋಕ್ಕೆ ತೊಂದರೆ ಆಗಿರುತ್ತೆ ಅವ್ರಿಗೆ. ಲಾಟ್ ಆಫ್ ಸ್ವೆಲ್ಲಿಂಗ್ ಆಫ್ ಫೀಟ್, ಡಿಸ್ಟೆನ್ಷನ್ ಆಫ್ ಅಬ್ಡಾಮನ್, ಸಿವಿಯರ್ ಬ್ರೆತ್ಲೆಸ್ನೆಸ್. ಮೋಸ್ಟ್ ಆಫ್ ದೆಮ್ ಕಾಂಟ್ ಈವನ್ ವಾಕ್ ಟು ದ ಔಟ್ ಪೇಷಂಟ್ ಚೇಂಬರ್, ದೇ ನೀಡ್ ಅ ವೀಲ್ ಚೇರ್. ಸೊ ದೀಸ್ ಆರ್ ಸಿಂಪ್ಟಮ್ಸ್ ವಿಚ್ ಆರ್ ಸಜೆಸ್ಟಿವ್ ಆಫ್ ಹಾರ್ಟ್ ಫೇಲಿಯರ್. ಈಗ ಹಾರ್ಟ್ ಫೇಲ್ಯೂರ್ ಅದು ಕನ್ಫರ್ಮೇಷನ್ ಆದರೆ ಒಂದು ಡಯಾಗ್ನೋಸಿಸಲ್ಲಿ ಚಿಕಿತ್ಸಾ ವಿಧಾನಗಳು ಯಾವ ರೀತಿ ಆಗಿರುತ್ತೆ ಡಾಕ್ಟರ್? ಎಸ್. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಸ್ಟಾರ್ಟ್ ವಿತ್ ಹೌ ಟು ಕನ್ಫರ್ಮ್ ಹಾರ್ಟ್ ಫೇಲಿಯರ್. ಸೊ ಇದರಲ್ಲಿ ವಿ ಡೂ ವೇರಿಯಸ್ ಟೆಸ್ಟ್, ಇದನ್ನು ಆನ್ ಅ ಡೇ ಟು ಡೇ ಬೇಸಿಸ್ assessment. So starting with ECG, then we do a chest X-ray, we do an echo. Echo is a very important test because adralle we see the heart function, that is the left ventricular function, right ventricular function, the valve hege kelsa ಮಾಡ್ತಾ ಇದೆ, any damage to the walls, all these things can be made out on an echo. Adadmele then we go ahead with more advanced tests. We may require angiogram in certain cases, either because of blockages in the heart or there is no blockage. Andre is it a blood vessel issue or is it a cardiac muscle issue? This we will know by doing angiogram in selected cases. Then we do a very important test called as cardiac cath. Cardiac catheterization andre we pass a catheter into the right side of the heart, into the pulmonary arteries. Idralli we measure what is the pressure in the right heart. Idರಲ್ಲಿ ಗೊತ್ತಾಗುತ್ತೆ how advanced the heart failure is. ಅಂದರೆ if it is a mild or a normal pulmonary artery pressure, ಅಂದರೆ these patients are in milder forms of heart failure, early stages of heart failure. Whereas advanced heart failure ಅಂದರೆ the right side pressure will be very high. So ಇಂಥ ಪೇಷಂಟ್ಗೆ even doing a transplant becomes very difficult. So these are certain tests. ಅದಾದಮೇಲೆ we also do a test called as cardiopulmonary exercise testing. ಇದೇನಂದರೆ the patient is made to exercise, ಅವರ exercise capacity ಎಷ್ಟು ಅಂತ ಮೆಜರ್ ಮಾಡಿ, based on this we can decide who needs a transplant, who doesn't. ಯಾಕಂದರೆ ನಮ್ಮ ರಿಪೋರ್ಟ್ಸ್ ಪ್ರಕಾರ ಲೆಟ್ಸ್ ಸೇ ಎಕೋ ಶೋಸ್ ಹಾರ್ಟ್ ಫೇಲಿಯರ್, ಸೊ ಈ ಪೇಷಂಟ್ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬೇಕಾ ಬೇಡವಾ, ಹೌ ಟು ಡಿಸೈಡ್ ದಟ್? ಸೊ ಕಾರ್ಡಿಯೋಪಲ್ಮನರಿ ಎಕ್ಸರ್ಸೈಸ್ ಟೆಸ್ಟಿಂಗ್ ಬಿಕಮ್ಸ್ ವೆರಿ ಯೂಸ್ಫುಲ್ ಇನ್ ದಟ್. ಸೊ ಇಟ್ ಈಸ್ ಅ ಸೀರೀಸ್ ಆಫ್ ಟೆಸ್ಟ್. ಅಪಾರ್ಟ್ ಫ್ರಮ್ ದಿಸ್ ಮೋರ್ ಅಡ್ವಾನ್ಸ್ ಟೆಸ್ಟ್ ಆರ್ ಅವೈಲಬಲ್, ಲೈಕ್ ಅ ಕಾರ್ಡಿಯಾಕ್ CT ಸ್ಕ್ಯಾನ್ ಟು ಸಿ ದ ವಾಲ್ಸ್ ಆಫ್ ದ ಹಾರ್ಟ್. MRI is an excellent test. Based on MRI we can see ಈ ಹಾರ್ಟ್ ವಾಲ್ಸ್ ಹೇಗಿದೆ, ಹಾರ್ಟ್ ವ್ಯಾಲ್ವ್ಸ್ ಹೇಗಿದೆ, ಹಾರ್ಟ್ ಕಂಟ್ರಾಕ್ಷನ್ ಎಷ್ಟಿದೆ, is there a chance of recovery? Fibrosis within the ventricle, ಅಂದರೆ if the heart muscle is replaced by fibrosis, ಈ ಪೇಷಂಟ್ ಎಷ್ಟೇ ನಾವು ಮೆಡಿಸಿನ್ ಕೊಟ್ಟು ರಿಕವರ್ ಆಗೋದಿಲ್ಲ. ಸೊ ಆ ಡೀಟೇಲ್ಸ್ ವಿ ಗೆಟ್ ಬೈ MRI. ಆ್ಯಂಡ್ ಲಾಸ್ಟ್ ಆಫ್ ಕೋರ್ಸ್ ಅ ಪರ್ಫ್ಯೂಷನ್ ಸ್ಕ್ಯಾನ್.
Perfusion scan andre, is it related to blockage or it is unrelated to blockage. So this much is available based on tests. Idadmele, once we have all the details, we decide what is the best form of treatment for this person. We will try with medicines. If there is a chance to improve with medicines, very good. If there is no chance to improve with medicines, or we give trial of medicines 3 to 6 months, no improvement, then we have to look at advanced ways. ಡಾಕ್ಟರ್, ನೀವು ಹೇಳಿದ್ರಿ ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಎಲ್ರಿಗೂ ಅವಶ್ಯಕತೆ ಬೀಳಲಿಕ್ಕಿಲ್ಲ, ಈ ಒಂದು ಹಾರ್ಟ್ ಫೇಲ್ಯೂರ್ ಕನ್ಫರ್ಮ್ ಆದರೂ ಕೂಡ ಆವಾಗ ಮೆಡಿಸಿನ್ಸ್ ಇಂದ ಟ್ರೀಟ್ಮೆಂಟ್ ಕೊಡಲಾಗುತ್ತಾ? ನೀವು ಹೇಳಿದ್ರಿ ಫಿಸಿಕಲ್ ಎಕ್ಸಸೈಸಸ್ ಆ ರೀತಿ ಅಂತ. ಆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಮತ್ತೆ ಅದು ಡಿಪೆಂಡ್ಸ್ ಆನ್ ಪೇಷಂಟಾ ಅಥವಾ ಅಂದರೆ ಅವರಿಗೆ ಈಗ ಜಾಸ್ತಿ ಕಾಂಪ್ಲಿಕೇಶನ್ಸ್ನ ಅವರು ಮೀಟ್ ಇರುತ್ತೆ, ಕೆಲವು ಪೇಷಂಟ್ಸ್ಗೆ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ, ಮೇ ಬಿ ಶುಗರ್, BP ಆ ರೀತಿ ಆಗಿರ್ಬೋದು. ಅಂಥ ಕಂಡೀಷನ್ಸು ಇದಕ್ಕೆ ಎಫೆಕ್ಟ್ ಆಗುತ್ತಾ ಟ್ರೀಟ್ಮೆಂಟ್ಗೆ? ಹೌದು. ಸೊ starting with basic medicines, nowadays we have medicines which are able to improve the heart function, but to a certain extent ashte. Adralli you cannot make a person with severe heart failure completely normal with just medicines alone. Supportive medicines, of course, ಕೆಲವೊಂದು patient who have reversible forms of heart failure, anta patient ge medicines alli they improve. So when we start these medicines, first of all we decongest the patient, andre avrige they have lot of fluid volume overload. They will have excess of fluids in the body because of heart failure. So ee fluid na decongest madidre they start breathing well. Many of them they can't even lie down flat. They have to sit at night and sleep. ಕೂತ್ಕೊಂಡೆ ನಿದ್ದೆ ಮಾಡ್ತಾರೆ, ಅವರಿಗೆ ಮಲ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಡಿಫಿಕಲ್ಟ್ ಇರುತ್ತೆ. ವೆನ್ ಯು ಡಿಕಂಜೆಸ್ಟ್ ದ ಪೇಷಂಟ್, ಫಸ್ಟ್ ಆಫ್ ಆಲ್ they are at ease, they are at least able to get a good night's sleep by lying down. The swelling of the feet comes down, swelling of abdomen comes down. All this is symptomatic treatment. Next form of treatment is to see how we can improve the heart function. ಎಷ್ಟು ಮಟ್ಟಿಗೆ ನಾವು ಇಂಪ್ರೂವ್ ಮಾಡೋಕ್ಕಾಗುತ್ತೆ ಅಂತ ನೋಡಬೇಕು. ಅದಕ್ಕೆ there are specific medicines. It depends a lot on the response to this. So ಇದರಲ್ಲಿ ಸುಮಾರಷ್ಟು you don't need a totally normal heart function in everybody. If they are able to get a reasonable heart function to perform their day-to-day activities, more importantly be able to be independent and live with dignity. Idu very important. If they are able to do their own day-to-day work, they are able to, they are not dependent on anyone, ade doddu vishaya. So if you are able to achieve that with medicines, very good. Many times idu ee timeline for this is about 3 to 6 months. ಈ 3 to 6 months ಅಲ್ಲಿ ಅವರು ಸಾಕಷ್ಟು ರಿಕವರ್ ಆಗಿ ಹಾರ್ಟ್ ಫಂಕ್ಷನ್ ಆಲ್ಸೋ ಇಸ್ ರೀಸನಬ್ಲಿ ರಿಕವರ್ಡ್ ಅಂದರೆ ವಿ ಜಸ್ಟ್ ಕಂಟಿನ್ಯೂ ಮೆಡಿಸಿನ್ಸ್, ನಥಿಂಗ್ ಎಲ್ಸ್ ಇಸ್ ರಿಕ್ವೈರ್ಡ್. ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಪೇಷಂಟ್ ಚಾಯ್ಸ್. ವಿ ಗಿವ್ ದಮ್ ದ ಸಜೆಷನ್. ಇಟ್ ಮೇ ಬಿ ಪಾಸಿಬಲ್, ಕೆಲವೊಂದು ಪೇಷಂಟ್ ಹೇಳ್ತಾರೆ ನಂಗೆ ಮೆಡಿಸಿನೇ ಸಾಕು, ಐ ಡೋಂಟ್ ವಾಂಟ್ ಅದರ್ ಫಾರ್ಮ್, ದಟ್ ಇಸ್ ಅ ಪರ್ಸನಲ್ ಚಾಯ್ಸ್. ಸರ್ಜರಿ ಅಂದರೆ ಬೇಡ ಅಂತ ಅವಾಯ್ಡ್ ಮಾಡೋದಕ್ಕೆ ಆಗುತ್ತೆ. ಸೊ ವಿ ಗಿವ್ ದಮ್ ದ ಸಜೆಷನ್ ದಟ್ ಇಫ್ ದಿಸ್ ಇಸ್ ದ ಹಾರ್ಟ್ ಫಂಕ್ಷನ್, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ರೀಸನಬಲ್ ಇದ್ದರೆ ಮೆಡಿಸಿನೇ ಸಾಕು ಅಂತ. ಅದರ್ವೈಸ್ we suggest to them that this ishtu heart function nimge saakagodilla, it is going to reduce your quality of life and also reduce lifespan. So aa thara situation alli we counsel the patient, idu nimge saakagalla, bari medicine saakagalla, you will need advanced form of treatment in the form of specialized cardiac resynchronization therapy or left ventricular assist device, heart transplant bekagbodu. There may be patients who may say that idella namge beda, medicine continue. That's a personal choice, but medically this is required. Yeah, we leave them with that. ಮತ್ತೆ ಆ ಪೀರಿಯಡ್ ಅಲ್ಲಿ ಮೆಡಿಸಿನ್ಸ್ ಕೆಲಸ ಮಾಡದೇ ಇರೋ ಚಾನ್ಸಸ್ ಇರುತ್ತಾ ಡಾಕ್ಟರ್? When you ಈಗ end stage heart failure ಅಂದ್ರೆ all the appropriate medicines in the right dosage to the extent the patient can tolerate. ಈ ಮೆಡಿಸಿನ್ಸ್ ನಾವು ಸಾಕಷ್ಟು ಟೈಮ್ಗೂ ಕೊಟ್ಟು 3 to 6 months ಕೊಟ್ಟು ನೋಡ್ತೇವೆ. ಇದರಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದರೆ then definitely it calls for more advanced forms of treatment, as I had told you earlier. Specialized types of pacemakers, mechanical circulatory support, assist devices, transplant, ಇದೆಲ್ಲ if after giving all the medicines in the right dosage for the right time ಕೆಲಸ ಮಾಡಿಲ್ಲ and there is no improvement in heart function, then we have to look at this. ನೀವು 16 ವಿಧಾನಗಳು ಹೇಳಿದ್ರಿ ಟ್ರೀಟ್ಮೆಂಟ್ಗೆ. ಈಗ ಹೃದಯ ವೈಫಲ್ಯ ಆದ್ಮೇಲೆ ಕೂಡ ಸರ್ವೈವಲ್ ಚಾನ್ಸಸ್ ಎಷ್ಟಿರುತ್ತೆ ಡಾಕ್ಟರ್ ಅಂದ್ರೆ ಪೇಷಂಟ್? Most of the time the survival after heart transplant is excellent. ಅಂದರೆ ನಾವು ಈಗ 100 transplants ಮಾಡಿದರೆ at the end of 1 year almost 95-96% will survive. 95 out of 100 will survive 1 year. ಇದೇ ಥರ if you look over 5 years, if you look over 10 years, over 5 years it may be about nearly 80-85%. Over 10 years it may be about 60-70%. So that itself is a big thing. ನಮಗೆ since we started the program, our oldest survivor is more than 15 years post transplant. Our very first patient in whom we did a transplant, he is still alive, doing very well, software engineer. So quality of life is excellent. Apart from that, some of the stars that we had one patient who came in with very bad heart failure. ಅವ್ರಿಗೆ ನಾವು ಟ್ರೀಟ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿ he went on to win the gold medal in the table tennis in the
transplant Olympics. So that is the kind of quality of life. A person who could not even walk few steps, who could not manage even a little bit of fluid overload, he couldn't even lie down flat. Anta patient ge, if you are able to give this kind of quality of life, it's a medical miracle. ಅಂದರೆ ಡ್ಯೂರಿಂಗ್ ದ ಪ್ರೊಸೀಜರ್ ಈಗ ಮೊದಲು ಈ ರೀತಿಯಾಗಿ ಎಲ್ಲ ಅಂದರೆ ನೀವು ಕಾಷನ್ಸ್ ಕೊಟ್ಟಿರ್ತೀರಾ, 10 ಚೆಕಪ್ಗಳು ಎಲ್ಲ ಆಗಿರುತ್ತೆ. ಅಂದರೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ ಪ್ರೊಸೀಜರಲ್ಲಿ ಆವಾಗ ಕೂಡ ಕಾಂಪ್ಲಿಕೇಶನ್ಸ್ ಬರಬಹುದಾ? ಜೊತೆಗೆ ಅಂದರೆ ಪ್ರೊಸೀಜರ್ ಎಕ್ಸಾಕ್ಟ್ ಆಗಿ ಯಾವ ರೀತಿಯಾಗಿರುತ್ತೆ? ಓಕೆ, ಸೊ ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇಸ್ ಅ ವೆರಿ ವೆಲ್ ಆರ್ಕೆಸ್ಟ್ರೇಟೆಡ್ ಪ್ರೊಸೀಜರ್. ಅಂದರೆ you need at least 100 people who are working to have one transplant. That many people are involved, starting from the donor. The donor will be in a different hospital most of the time. So adanna the anesthetist, the intensivist team has to manage that. The cardiologist there has to make sure that the donor heart is in good shape. So then they do periodic tests to assess either donation ge organ suitable or not. There are grief counselors, whether the family wants to donate the organ. So this is one part of the process. Nam recipient ali we have to identify who is the ideal recipient, who is the best match for this particular organ. Series of blood tests. We do various tests, idu suitable irutta ilva anta, and then we have a profile built of the patient. So then when we get a call from the Jeeva Sarthakate, ee tara donor heart is available, our team goes and looks at that organ. Organ nodi nave assess ಮಾಡಿ, we look at various parameters starting from the echo, from the to the hemodynamics, patient profile, risk factors, age of the donor, size of the donor, ivella nodi if it matches to our recipient, then we accept the heart. Once we have accepted the heart, then the entire, of course, police clearance, all that will be done, the paperwork is done. Idadmele, once the donor heart aortic cross clamp, andre when you want to take out the organ, avaginda you have 4 hours time to remove the donor heart from the donor and bring it to the recipient hospital and put it in the recipient. So this 4 hours is called ischemic time. Ee ischemic time olgade the heart should come from the donor to the recipient including transport, and it should be stitched into the recipient and it should start beating. So this is called ischemic time. So usually 4 hours is the time that is allowed, so that ee 4 hours olgade na madidre heart ge ಏನು ಡ್ಯಾಮೇಜ್ ಇರಲ್ಲ. It will be a very good heart, there will be no damage to the heart, and you can expect a good long term survival and outcome. These are the challenges. Of course, idರಲ್ಲಿ supposing we find at any point that e donor is not suitable, hemodynamics not suitable, we call it off. So there may be times now ಹೋಗ್ಬಿಟ್ಟು we find the donor is not suitable, heart function is slightly less than what we got the details, then we don't accept the donor. ಡಾಕ್ಟರ್, ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅಂದರೆ ಪೇಷಂಟ್ನ ಡಯಟ್ ಮೇಲೆ ಕೂಡ ಅದು ಪರ್ಮನೆಂಟ್ ಆಗಿ ಒಂದು ಪ್ರಭಾವ ಬೀರುತ್ತಾ, ಅಥವಾ ಅದು ಏಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತಾ? ಯಾವ ರೀತಿಯಾಗಿ? Nothing to do with age. They have to be on a strict diet. Of course, the usual one, reduce the salt content, reduce the oil content, regular exercise. This is called as a cardiac rehabilitation program. Namge we have a structured program, how much exercise to be done, what should be their ideal body weight, what should be their blood sugars, what should be their pulse rate, what should be their blood pressure. So almost on a daily basis, we have nurse practitioners. Through today we have enough technology, we have enough wearables. So as a daily message they send to our coordinators saying that this is the daily pulse, the blood pressure. They once in a week or once in 10 days they may do some blood tests, then body weight test too. What is their level of physical activity, calories, all that. So these details are sent to nurse practitioner. Ivaru screen ಮಾಡಿ, if there is something that is out of range, then we tell the patient to come to the hospital. Most of them, the patients are able to manage by themselves. ಓಕೆ ಡಾಕ್ಟರ್, ಇನ್ನೊಂದು ಪ್ರಮುಖವಾದ ವಿಚಾರ ನಾವು ಕೇಳ್ಪಟ್ವಿ, ನಿಮ್ಮ ಆಸ್ಪತ್ರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ 1 ವರ್ಷದ ಮಗುವಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ. ಅದು ಹೇಗೆ ಸಾಧ್ಯ ಆಯಿತು? ಫಸ್ಟ್ ಆಫ್ ಆಲ್ ಆ ಕಂಡೀಷನ್ ಪಾಸಿಬಲ್ ಇದೆಯಾ? 1 ವರ್ಷದ ಮಗು ಅಷ್ಟು ನಾಜೂಕಾಗಿರೋ, ಅಂದರೆ ಫಸ್ಟ್ ಆಫ್ ಆಲ್ ಆ ಚಾನ್ಸ್ ಯಾಕೆ ಬಂತು ಅಂತ ಡಾಕ್ಟರ್? ಹೌದು. ಸೊ ನಾವು ಇತ್ತೀಚೆಗೆ ಜಸ್ಟ್ ಅಬೌಟ್ 3 months ಬ್ಯಾಕ್, ಅಬೌಟ್ 100 days exactly, ನಾವು 100 days we did a transplant for ಒಂದು ಮಗು less than 1 year old child, and ನಮಗೆ this particular child, ಈ ಮಗುಗೆ the child had a restrictive cardiomyopathy ಅಂತ ಕಂಡೀಷನ್. ಸೊ ಈ ಥರ ಪೇಷಂಟ್ಗೆ ಹಾರ್ಟ್ ಫೇಲಿಯರ್ ಇರುತ್ತೆ, ಆ್ಯಂಡ್ ಎಷ್ಟೇ ನಾವು ಟ್ರೀಟ್ಮೆಂಟ್ ಕೊಟ್ಟರು ಆ ಕಂಡೀಷನ್ ಇಂಪ್ರೂವ್ ಆಗೋದಿಲ್ಲ. So fortunately for us, ಈ patient gave in-house within Narayana, we had another 2.5-year-old child who was a brain dead organ donor. So we could get a heart within 3-4 days of registration. This child got heart. So ಈ ಹಾರ್ಟ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ
It was a miracle because immediately the patient improved very much, and now the child is able to walk and play, which is one of the miracles of modern science. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. Thank you, Anisha. Thank you very much. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಾರಾಯಣ ಹೆಲ್ತ್ ಸಿಟಿ, ಹೊಸೂರು ರೋಡ್, ಆನೇಕಲ್ ತಾಲೂಕು, ಬೊಮ್ಮಸಂದ್ರ, ಬೆಂಗಳೂರು, ಕರ್ನಾಟಕ 560099. ದೂರವಾಣಿ ಸಂಖ್ಯೆ 180030090309. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.